ಅವರು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಾರೋ ಗೊತ್ತಿಲ್ಲ, ಬಟ್ ಅವ್ರ ಹತ್ರ 2 ಕಾರ್ಡ್ ಇದೆ, ಒಂದು ನ್ಯೂಕ್ಲಿಯರ್ ಕಾರ್ಡ್, ಇನ್ನೊಂದು ವಿಕ್ಟಿಮ್ ಕಾರ್ಡ್ ಅಂತೇಳಿ. ಸೊ ವಿಕ್ಟಿಮ್ ಕಾರ್ಡ್ ಬಳಸ್ಕೊಂಡು ಲಬಲಬೋ ಅಂತ ವಿಶ್ವಸಂಸ್ಥೆಗೆ ಹೋಗ್ಬೋದು. ಈಗಾಗಲೇ ವಿಶ್ವಸಂಸ್ಥೆನೂ 25ನೇ ತಾರೀಕು ಅವರಿಗೆ ಅವರ ಒಂದು ಏನು ಅಹವಾಲಿದೆ ಅದನ್ನು ರಿಜೆಕ್ಟ್ ಮಾಡಿ ಕಳಿಸಿದ್ದಾರೆ. ಆಮೇಲೆ ಡೆಲಿಬರೇಟ್ಲಿ ದೇ ವಾಂಟೆಡ್ ಟು ಅವಾಯ್ಡ್ ದಿ ಮೆನ್ಷನ್ ಆಫ್ TRF, ದಿ ರೆಸಿಸ್ಟೆಂಟ್ ಫ್ರಂಟ್ ಅಂತೇಳಿ, ವಿಚ್ ಇಸ್ ಎ ಆಫ್ ಶೂಟ್ ಸಬ್ ಬ್ರಾಂಚ್ ಆಫ್ ಜೈಷ್ ಎ ಮೊಹಮ್ಮದ್ ಆ್ಯಂಡ್ ಹಿಜ್ಬುಲ್ಲಾದ ಒಂದು ಕೆಲವು ಇವರನ್ನ ತಗೊಂಡ್ಬಂದು ಒಂದು ಅಪ್ಡೇಟ್ ಇದೆ ಸರ್, ಒಂದು ಅಪ್ಡೇಟ್ ಇದೆ. ಕಾಶ್ಮೀರದ ಉಗ್ರ ದಾಳಿಗೆ ಪ್ರತೀಕಾರವಾಗಿ ಭಾರತ ಮಾಡಿದಂಥ ಉಗ್ರರ ನೆಲೆಗಳ ಮೇಲಿನ ದಾಳಿಯಲ್ಲಿ ಮಸೂದ್ ಅಜರ್ನ ಕುಟುಂಬವೇ ಸರ್ವನಾಶ. ಸಹೋದರ ಸಹೋದರಿ ಎಲ್ಲ ಸೇರಿ ಟೋಟಲ್ ಆಗಿ 14 ಜನ ಫಿನಿಶ್. ಯಾವ ಮಸೂದ್ ಅಜರ್ ಭಾರತದ ಮೇಲಿನ ದಾಳಿಗಳಿಗೆ ಬ್ಲೂ ಪ್ರಿಂಟ್ ಬರ್ಕೊಂಡು ಆಗಾಗ ಭಾರತದ ಮೇಲೆ ದಾಳಿಗಳನ್ನು ರೂಪಿಸಿ ಭಾರತೀಯರನ್ನ ಹಿಂಸೆ ಮಾಡ್ತಾ ಇದ್ನೋ, ಭಾರತೀಯರನ್ನ ಹೆಣ ಹಾಕ್ತಾ ಇದ್ನೋ, ಅವನ ಮನೆಯಲ್ಲಿ ಇವತ್ತು ಹೋದರೆ ಒಬ್ಬರೂ ಸಿಗಲ್ಲ ನಿಮಗೆ. ಮಸೂದ್ ಅಜರ್ ಏನಾದರೂ ಅವನ ಮನೆಗೆ ಇವತ್ತು ಹೋದರೆ, ಅವನು ತೀರ್ಕೊಂಡಿದ್ರು ನಮಗೇನು ಆಶ್ಚರ್ಯ ಇಲ್ಲ. ಈಗ ಅವನ ಮನೆಗೇನಾದರೂ ಹೋದರೆ ಇವತ್ತು 14 ಜನ ಒಬ್ಬರೂ ಇಲ್ಲ. ಇವತ್ತು ಸೇನೆ ದಾಳಿಗೆ ಮಸೂದ್ ಅಜರ್ನ ಕುಟುಂಬನೇ ಸರ್ವನಾಶ ಆಗಿ ಹೋಗಿದೆ. ಸಹೋದರ ಸಹೋದರಿ ಎಲ್ಲ ಸೇರಿ 14 ಜನ ಕೊನೆಯುಸಿರೆಳೆದಿದ್ದಾರೆ ಭಾರತದ ಸೇನೆ ಮಾಡಿದಂತಹ ಈ ದಾಳಿಯಲ್ಲಿ. ಸರ್, ಈಗ ಹೇಳ್ತಾ ಇದ್ರಿ ಈ ಮೌಲಾನಾ ಮಸೂದ್ ಅಜರ್, ಇವನ ಪಾತಕ ಕೃತ್ಯಗಳು, ಇವನ ಪ್ಲ್ಯಾನು, ಇವನು ಹಿಂಸಿಸಿದಂಥ ರೀತಿ, ಅಮಾಯಕರನ್ನ ಕೊಂದಿದ್ದಕ್ಕೆ ಇವನು ಪ್ಲ್ಯಾನ್ ಮಾಡಿದಂಥ ರೀತಿ, ಇವತ್ತು ನೋಡಿ ಡೈರೆಕ್ಟಾಗಿ ಅವನ ಮನೆ ಟಾರ್ಗೆಟ್ ಆಗಿತ್ತು, ಮನೆಗೆ ಹೊಡೆದಿದ್ದಾರೆ. ಸಹೋದರ ಸಹೋದರಿ ಎಲ್ಲ ಸೇರಿಕೊಂಡು 14 ಜನ ಇಲ್ಲ ಇವತ್ತಿಗೆ ಮುಗಿಸಿದ್ದಾರೆ. ಏನು ಹೇಳ್ತೀರಿ ಇದಕ್ಕೆ? ಇದು ನ್ಯಾಯಯುತವಾಗಿ ಯಾವ ಹಿಂದೂ ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸಿದ್ರು ಅಂಥವರ ಕುಟುಂಬ ಸರ್ವನಾಶ ಆಗಲೇಬೇಕು. ಇದು ನ್ಯಾಯ ಆಗಿದೆ, ಈ ನ್ಯಾಯ ಆಗಿದೆ. ಸೊ ಇನ್ನೊಂದು, ಇವರೆಲ್ಲ ಜೈಲಿನಲ್ಲಿರಬೇಕಾಗಿತ್ತು. ಅದು ಎಷ್ಟು ಮುಕ್ತವಾಗಿ ಓಡಾಡ್ಕೊಂಡಿದ್ದಾರೆ. ಪಾಕಿಸ್ತಾನ ಹೇಳಿಕೆ ಕೊಡೋದು ಇವರೆಲ್ಲ ಜೈಲಲ್ಲಿದ್ದಾರೆ, ಇಂಪ್ರಿಸನ್ ದೆಮ್ ಅಂತೇಳಿ. ಬಟ್ ಅವರ ಕುಟುಂಬಕ್ಕೆ ಅವರಿಗೆ ರಕ್ಷಣೆ ಕೊಡ್ತಾ ಇರೋದೇ ಪಾಕಿಸ್ತಾನಿ ಸೈನ್ಯ. ಯಾಕಂದ್ರೆ ಅವರಿಗೆ ಕನ್ವೆನ್ಷನಲ್ ಯುದ್ಧ ಮಾಡೋಕ್ಕೆ ಬರಲ್ಲ. ಅವರ ಸೈನಿಕರು ಏನು ಮಾಡ್ತಿದ್ದಾರೆ, ಹೊಲಗಳಲ್ಲಿ ಕೆಲಸ ಮಾಡ್ತಿದ್ದಾರೆ, ಬೇಕರಿಗಳಲ್ಲಿ ಕೆಲಸ ಮಾಡ್ತಾರೆ, ಸಿಮೆಂಟ್ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ಸೊ ದೇ ಹ್ಯಾವ್ ಫರ್ಗಾಟನ್ ದಿ ಕನ್ವೆನ್ಷನಲ್ ವಾರ್ ಟೆಕ್ನಿಕ್. ಅಂದರೆ ಬಹಳ ದಿನಗಳಾಗ್ಬಿಟ್ಟಿದೆ ಈ ಒಂದು ವಾರ್ ಟೆಕ್ನಿಕನ್ನು ಬಳಸಲ್ಲ. ಅಕಸ್ಮಾತ್ ಟೆಕ್ನಿಕನ್ನು ಬಳಸ್ಕೊಂಡ್ರೂ ಕೂಡ ಇಂಡಿಯಾ ಮೇಲೆ ಏನೂ ಮಾಡೋಕ್ಕಾಗಲ್ಲ ಅಂತ 4 ಬಾರಿ ಸೋತಿದೆ ಆ ದೇಶ. ಹಾಗಾಗಿ ಪ್ರಾಕ್ಸಿ ವಾರ್ ಮಾಡಿಕೊಂಡೇ ಕಾಲ ಕಳೆಯೋಣ, ಇದರಲ್ಲೇ ನಾವು ಆನಂದವನ್ನು ಕಂಡುಕೊಳ್ಳೋಣ ಅಂತ ಮಾಡಿದ್ರಲ್ಲ. ಇನ್ನು ಮುಂದೆ ಈ ಪ್ರಾಕ್ಸಿ ವಾರಾಟ ನಡೆಯಲ್ಲ ಅಂತ ಭಾರತ ಕೊಟ್ಟಿರೋ ಮೆಸೇಜ್ ಇದು ಅಂತ. ಇದು ಪ್ರಾರಂಭ. ಥ್ಯಾಂಕ್ ಯು ಸುದರ್ಶನ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು TV5 ಜೊತೆಯಲ್ಲಿ ತಾವು ಮಾತನಾಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.